ಎವ್ರಿವನ್, ವೆಲ್ಕಮ್ ಟು ಮೀ ಗೋಡಾಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಕ್ಲಾಸಾಗಿ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ ವ್ಲಾಗ್ನ ಮಾಡ್ತಿದ್ದೀನಿ. ಆಲ್ರೆಡಿ 3 o'clock ಆಗ್ತಿದೆ. ಇನ್ನು ನನ್ನ ಮಗ ಬೇರೆ ಮಲಗಿದ್ದಾನೆ. ಸೊ ಏನಪ್ಪ ಸ್ಪೆಷಲ್ ಈ ವ್ಲಾಗಲ್ಲಿ ಅಂತಂದರೆ, ನನ್ನ ಮಗನ ಬರ್ತ್ಡೇ ನಾಳೆ. ಅವ್ನ ಬರ್ತ್ಡೇ ಸಂಡೇ 14th ಅವ್ನ ಬರ್ತ್ಡೇ. ಸೊ ಇವತ್ತು ಹೇಗಿದ್ರು ನಾಳೆ ಖಾರ ಮಾಡಲೇಬೇಕು. ಇವತ್ತು ಅವ್ನು ಜಾಮೂನ್ ಇಷ್ಟ ಅಂತ ಅಂದ್ಬಿಟ್ಟು ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಇದಾಗಿರುತ್ತೆ ನನ್ನ ಮಗನ ಬರ್ತ್ಡೇಯ ವ್ಲಾಗ್. ಮೇ ಬಿ ನಾಳೆ ಇಲ್ಲಾಂದರೆ ಮಂಡೇ ನಾನು ವ್ಲಾಗ್ನ ಪೋಸ್ಟ್ ಮಾಡ್ತೀನಿ. ಸೊ ತಪ್ಪದೆ ಎಲ್ಲರೂ ಈ ವ್ಲಾಗ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ಹಾಗೆ ತಿಳಿಸ್ದಾಗಲೇ ಜಾಮೂನ್ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಸೊ ನನ್ನ ಮೈನಲ್ಲಿ 2 ಸ್ವೀಟ್ ಇತ್ತು. ಒಂದು ಧಾರವಾಡ ಪೇಡ ಮಾಡೋಣ, ಇನ್ನೊಂದು ಜಾಮೂನ್ ಮಾಡೋಣ. ನಮಗೆ ಸಿಕ್ಕಾಪಟ್ಟೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಜಾಮೂನ್ ಎಲ್ಲರೂ ಮಾಡ್ತಾರೆ, ಎಲ್ಲರ ಮನೆಯಲ್ಲೂ ಜಾಮೂನ್ ಮಾಡ್ತಾರೆ. ಸೊ ಏನಿಲ್ಲ, MTR ಗುಲಾಬ್ ಜಾಮೂನ್ ಮಿಕ್ಸ್ ಇರಬೇಕು. ಇದರೊಟ್ಟಿಗೆ ನಾನು ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಮ್ಮ ದೊಡ್ಡಮ್ಮ ಹೇಳಿದ್ರು, ಇದು ಆ್ಯಡ್ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ವ್ಲಾಗ್ ಇಷ್ಟ ಆದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಬನ್ನಿ ಈಗ ಜಾಮೂನ್ ಮಾಡೋಣ. ನಾನಿಲ್ಲಿ ಯೂಸ್ ಮಾಡ್ತಿರೋದು MTR ಅವರ ಗುಲಾಬ್ ಜಾಮೂನ್ ಮಿಕ್ಸ್. ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡಿಂದು ಗುಲಾಬ್ ಜಾಮೂನ್ ಮಿಕ್ಸ್ ಇದ್ದರೆ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನಾವು 4 ಜನ ಇರೋದ್ರಿಂದ ಇದೊಂದು ಪ್ಯಾಕೆಟ್ ಸಾಕು. ಜಾಸ್ತಿ ಇದ್ದರೆ ಇದೊಂದು ಪ್ಯಾಕೆಟ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಸಾರಿ, ನಾವೇನೇ ತಂದ್ರೂ ಹೊರಗಡೆಯಿಂದ ಜಲ್ದಿ ಇಟ್ಕೋಬೇಕು. ಸೊ ನಾನು ಅದನ್ನು ಮರ್ತೋಗಿದ್ದೆ. ಸೊ ಅದಕ್ಕೆ ಇವಾಗ ಜಲ್ದಿ ಇಟ್ಕೊಳ್ತಿದ್ದೀನಿ. ಹಾಗೆ ಹಾಕ್ಕೊಳ್ಳೋರು ಕೂಡ ಹಾಕ್ಕೊಳ್ತಾರೆ. ಸೊ ಇಲ್ಲಿ ನಮ್ಮಮ್ಮನೂ ಅಷ್ಟೇ ಜಾಮೂನ್ ಮಾಡುವಾಗ ಜಲ್ದಿ ಇಳಿದ್ಬಿಟ್ಟೆ ಅದನ್ನು ಒಂದ್ಸಲಿ ಮಾಡ್ಕೊಳ್ತಾರೆ. ಸೊ ಈ ಥರ ಏನಾದ್ರು ಉಂಡೆ ಏನಾದರೂ ಇದ್ದರೆ ಅದನ್ನು ನಾವು ಜಲ್ದಿ ಇಟ್ಕೊಡುವಾಗಲೇ ಈ ಥರ ಮಾಡ್ಕೋಬೋದು. ಸೊ ಆಗ ಉಂಡೆ ಏನಿರೋದಿಲ್ಲ. ಏನೂ ಇರೋದಿಲ್ಲ ಗಲೀಜೇನು, ಬಟ್ ಸೇಫರ್ ಸೈಡ್ ಒಂದ್ಸಲಿ ಈ ಥರ ಕ್ಲೀನಾಗಿ ನಾವು ಜಲ್ದಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದಕ್ಕೆ ನಾನು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಂದಿನಿ ಅವರ ಮಿಲ್ಕ್ ಪೌಡರ್. ಇದು ಆಪ್ಷನಲ್, ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಇದನ್ನು ಅಂಗನವಾಡಿಯಲ್ಲಿ 3 ವರ್ಷವರೆಗೂ ಮಕ್ಕಳು ಕೊಡ್ತಾರೆ, ಹುಟ್ಟಿದ ಮಕ್ಕಳಿಗೆ. ನಾವು ಅಂಗನವಾಡಿಯಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ. ಸೊ ಇತ್ತು ನಮ್ಮ ಮನೇಲಿ. ಸೊ ಅದಕ್ಕೆ ಇದನ್ನು ಹಾಕ್ಕೊಳ್ತಿದ್ದೀನಿ. ದಿಸ್ ಇಸ್ ಆಪ್ಷನಲ್. ಸೊ ಇಲ್ಲಿ ನಾನು 1 ಪ್ಯಾಕೆಟ್ ಗುಲಾಬ್ ಜಾಮೂನ್ಗೆ ಆಲ್ಮೋಸ್ಟ್ 3 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಳ್ತಿದ್ದೀನಿ. ಸಾಕು. ಸೊ ಇದನ್ನು ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾವು ಸ್ಲೋ ಆಗಿ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೋದು. ಹಾಲು ಹಾಕ್ಕೊಳ್ಳೋರು ಹಾಲು ಕೂಡ ಹಾಕ್ಕೊಳ್ತಾರೆ. ಸೊ ನಾನಿಲ್ಲೇ ಹಾಲು ಯೂಸ್ ಮಾಡ್ತಿಲ್ಲ, ಬಿಕಾಸ್ ಅದು ಜಾಮೂನ ನಾವು ಫ್ರೈ ಮಾಡಿ ಅದನ್ನು ಇದೆಲ್ಲ ಆದಮೇಲೆ ತಿನ್ನುವಾಗ ಅದು ಹಸಿ ಹಾಲಿನ ಸ್ಮೆಲ್ ಬರುತ್ತೆ. ಸೊ ಅದಕ್ಕೆ ಹಾಲು ಪೌಡರ್ ಹಾಕಿದ್ದೀರಲ್ಲ, ನಾವು ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳುವಾಗ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ಸ್ಮೂತಾಗೂ ಇರಬಾರ್ದು. ಮೀಡಿಯಮ್ ಸ್ಮೂತ್ನೆಸ್ಸಲ್ಲಿದ್ದರೆ ಗುಲಾಬ್ ಜಾಮೂನ್ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಸೊ ಇದನ್ನು ನಾನು ಕಲಿಸ್ಕೊಂಡ್ಬಿಡ್ತೀನಿ. ನಾನು ಕ್ಲೀನಾಗಿ ನಾದ್ಕೊಂಡಿದ್ದೀನಿ. ಸೊ ನೋಡ್ಬೋದು ನನ್ನ ಕೈ ಏನೂ ಅಂಟಿಲ್ಲ. ಸೊ ಈ ಥರ ಸ್ಮೂತಾಗಿ, ಎಷ್ಟು ಸ್ಮೂತಾಗಿ ಈ ಥರ ಬರಬೇಕು.
ಸೊ ಇದನ್ನ ಹಾಕ್ಕೊಂಡಿದ್ಮೇಲೆ ಈ ಥರ ತ್ಯಾಮದ ಬಟ್ಟೆಯಲ್ಲಿ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಆವಾಗ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದನ್ನು ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ನಾನು ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತೀನಿ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ನ ಹಾಕ್ಬೋದು ನಾವು. ಸೊ ನಾನು ಇಲ್ಲೇನು ಮೆಷರ್ ಮಾಡ್ಕೊಳ್ತಾ ಇಲ್ಲ ಸಕ್ಕರೆನ, ಯಾಕಂದರೆ ನನಗೆ ಅಂದಾಜು ಗೊತ್ತು. ಸೊ ಅದಕ್ಕೇ ಮೆಷರ್ ಮಾಡ್ಕೊಳ್ಳೋದು, ಮೆಷರ್ ಕೂಡ ಮಾಡಿ ಹಾಕ್ಕೊಬೋದು. ಸೊ ಇದು 10-15 ಮಿನಿಟ್ಸ್ ರೆಸ್ಟ್ ಆಗ್ತಾಯಿದ್ದಂಗೆ ಇಲ್ಲಿ ಪಾಕ ಕೂಡ ರೆಡಿಯಾಗಿರುತ್ತೆ. ಸೊ ಆಮೇಲೆ ನಾವು ಡೀಪ್ ಫ್ರೈ ಮಾಡಿಬಿಟ್ಟು ಪಾಕಕ್ಕೆ ಹಾಕಿದ್ರೆ ಗುಲಾಬ್ ಜಾಮೂನ್ ರೆಡಿ. ಸಾಕು ಅನಿಸುತ್ತೆ, ಯಾಕೆಂತಂದರೆ ನಾವು ಜಾಸ್ತಿ ಸ್ವೀಟ್ ಏನು ತಿನ್ನೋದಿಲ್ಲ. ಸೊ ಅದಕ್ಕೆ ಇಷ್ಟು ಸಕ್ಕರೆ ಇದ್ದರೆ ಸಾಕು. ಸ್ವೀಟ್ನೆಸ್ ಬೇಕಾಗಿರೋರು ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಸೊ ನಾನಿಲ್ಲಿ ಹಿಂದೆ ಚೊಂಬಿದೆಲ್ಲ ಇದರಷ್ಟು ಟಮ್ಲರಷ್ಟು 2 ಲೋಟ ಅಷ್ಟು ನೀರನ್ನ ನಾನು ಹಾಕ್ಕೊಳ್ತೀನಿ. ಸೊ ಇದನ್ನು ನಾನೀಗ ಸ್ಟವ್ ಮೇಲೆ ಇಟ್ಕೊಂಡು ಪಾಕನ ಮಾಡ್ಕೊಳ್ತೀನಿ. ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು. ಸೊ ಇದು ಚೆನ್ನಾಗಿ ಕರಗಬೇಕು. ಇದಕ್ಕೆ ನಾವು ಏಲಕ್ಕಿ ಪುಡಿ ಕೂಡ ಹಾಕೋಬೋದು ಅಥವಾ ಏಲಕ್ಕಿ ಹಾಕೋಬೋದು. ನನಗೆ ಏಲಕ್ಕಿ ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾನು ಅದನ್ನು ಯೂಶ್ವಲಿ ಯಾವಾಗೂ ಜಾಮೂನ್ ಮಾಡಿದಾಗ ನಾನು ಹಾಕೋದಿಲ್ಲ, ಯಾಕೆಂತಂದರೆ ನನಗೆ ಅದು ಸಿಗ್ತಾಯಿದ್ರೆ ಒಂಥರ ಅನಿಸುತ್ತೆ. ಇಷ್ಟ ಇರೋದು ಏಲಕ್ಕಿನ ಹಾಕ್ಕೋಬೋದು. ನಾನಿಲ್ಲಿ ಯೂಸ್ ಮಾಡ್ತಿಲ್ಲ. ಇದು 15 ಮಿನಿಟ್ಸ್ ಆಗಿದೆ. 10-15 ಮಿನಿಟ್ಸ್ ಸಾಕು. ಸೊ ಇದು ಈ ಥರ ಸಾಫ್ಟಾಗಿ ಆಗಿದೆ. ಇನ್ನೊಂದ್ಸಲ ನಿಧಾನಕ್ಕೆ ನಾದ್ಕೊಬೇಕು. ಎಷ್ಟು ನಿಧಾನಕ್ಕೆ ನಾದ್ಕೊಳ್ತೀನಿ ನೋಡಿ. ತುಂಬ ಹಾರ್ಷಾಗಿ ಹಾರ್ಡಾಗಿ ಕೂಡ ಮಾಡಬಾರ್ದು. ನಿಧಾನಕ್ಕೆ ಈ ಥರ ಮಾಡಿಕೊಂಡು ಈಗ ನಾವು ಚಿಕ್ಕ ಚಿಕ್ಕ ಬಾಲ್ಸಾಗಿ ಉಂಡೆಯಾಗಿ ನಾವು ಮಾಡ್ಕೋಬೇಕು. ಸೊ ಜಾಸ್ತಿ ದೊಡ್ಡದಾಯಿತು ಅಂತ ಅನಿಸುತ್ತೆ. ಸೊ ಇನ್ನು ಸ್ವಲ್ಪ ಚಿಕ್ಕದಾಗಿ ನಾವು ಈ ಥರ ಉಂಡೆ ರೀತಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ತುಪ್ಪ ಇದೆ, ತುಪ್ಪನ ಕೈಗೆ ಸವರ್ಕೊಂಡು ನಾನು ಹಾಕ್ಕೊಳ್ತೀನಿ. ಸೊ ಆಗ ಅದು ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಈ ರೀತಿ ಕೈಗೆ ತುಪ್ಪ ಹಾಕ್ಕೊಂಡು ನಾವು ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಈ ಪಾಕ ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಥರ ಉಂಡೆ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ನಾವು ಆಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು. ತುಂಬ ಈಸಿ ಇದೆ, ನಿಮ್ಮ ಕೆಲಸನೇ ಅಲ್ಲ, ಎಲ್ಲರೂ ಜಾಮೂನ್ ಮಾಡ್ತಾರೆ. ಇಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾಕ ರೆಡಿ ಆಗ್ತಿದೆ. ಆ್ಯಂಡ್ ಇಲ್ಲಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇನ್ನು ನಾಳೆ ತಂದೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತಂದ್ಬಿಟ್ಟು ಎಲ್ಲ ನಾವು ಇವತ್ತು ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಬಲೂನ್ಸ್ ಎಲ್ಲ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ. ನಾನು ನೀವಲ್ಲಿ ಏನು ನೋಡ್ತಿದ್ದೀರಾ ಹಾರ್ಟ್ಸ್ ಸರ್ಕಲ್ ಅಲ್ಲಿ, ಅದನ್ನು ನಾನು ಲಾಸ್ಟ್ ಇಯರ್ ನನ್ನ ಮಗನ ಬರ್ಡೇಗೆ ಅಂತ ನಾನು ಬುಕ್ ಮಾಡಿದ್ವಿ.
ಬಟ್ ಅನ್ಫಾರ್ಚುನೇಟ್ಲಿ ಆಚೆ ಯೂಸ್ ಮಾಡಿಲ್ಲ. ಸೊ ಈ ವರ್ಷ ನಾವೇ ಮನೇಲಿ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಈ ವರ್ಷ ತುಂಬ ಸ್ಪೆಷಲ್ ನನ್ನ ಮಗನಿಗೆ. ಯಾಕೆ ಅಂತಂದರೆ ನಾನು ಅನ್ಎಕ್ಸ್ಪೆಕ್ಟೆಡ್ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಕೊಟ್ಟರು ನನಗೂ ನನ್ನ ಮಗನಿಗೆ. ಯಾಕೆಂತಂದರೆ ಫಸ್ಟ್ ಟೈಮ್ ಅವನ್ನ ನೈಟ್ ಕರ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ಈಗ ಟೈಮ್ ಬಂದು ಕರೆಕ್ಟಾಗಿ 10:15 ಆಗಿದೆ. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಎಕ್ಸಾಕ್ಟಾಗಿ 10:05 ಆಗಿದೆ. ಇಲ್ಲಿ ನನ್ನ ಮಗನೂ ರೆಡಿ ಆಗಿಬಿಟ್ಟು ಬಂದಿದ್ದಾರೆ. ಈಗ ಫಸ್ಟ್ ಒಂದು ಬರ್ಡೇ ಕಂಪ್ಲೀಟ್ ಆಗಿ 3 ಇಯರ್ಸ್ ಬೀಳುತ್ತೆ. ಸೊ ಫಸ್ಟ್ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ಅವರಪ್ಪ ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು ಮಿಡ್ ನೈಟ್. ಸೊ ಇದು ಒಂದು ಸೆಲೆಬ್ರೇಷನ್ ಇರುತ್ತೆ. ಆ್ಯಂಡ್ ನಾಳೆ ಮತ್ತೊಂದು ಕೇಕ್ನ ಕೂಡ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಒಂದು ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಆಗಿರುತ್ತೆ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಬನ್ನಿ ನಿಮಗೆ ಮಿಡ್ ನೈಟ್ ಬರ್ಡೇ ಸೆಲೆಬ್ರೇಷನ್, ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಕರ್ಕೊಂಡು ಹೋಗ್ತೀನಿ. ಏನು ಓಕೆ ಓಕೆ ಬಂಗಾರ. ಚಿನಿ ಇಲ್ಲಿ ನೋಡು. ಹೋಗಿ ಹೇಳ್ಬಿಟ್ಟು ಹೋಗುವ. ಹ್ಯಾಪಿ ಬರ್ಡೇ ಮಾಡಲಿಕ್ಕೆ ಸರಿ ಸ್ವಲ್ಪ ಬಚ್ಚೋಣ. ನನ್ನ ಮಗ ಅಂತೂ ಫುಲ್ ಜೋಶಲ್ಲಿದ್ದ. ಅವನಂತೂ ಫುಲ್ ಎಂಥೂಸಿಯಾಸಮ್, ಎನರ್ಜಿ ಫುಲ್ ಬಿಟ್ಕೊಂಡಿದ್ದ. ಅವನಂತೂ ಎಮ್ಮೆ ಕೂಡ ನೀವು ನೋಡ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ. ಅರೌಂಡ್ 10:45 ಆದ್ರೂ ಅವನು ನಿದ್ದೆನೇ ಮಾಡಿ 12:30ವರೆಗೂ ಗೋಟು ಎಲ್ಲನೂ ಜೋಜೋ ಮಾಡಿಲ್ಲ. ಅವನಿಗೇನೋ ಖುಷಿ, ನಮ್ಮ ಪಪ್ಪ ನಮ್ಮಮ್ಮ ನನ್ನ ಆಚೆ ಕರ್ಕೊಂಡ್ಬಂದಿದ್ದಾರೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು. ಇನ್ನು ನಾವು ಡೆಸ್ಟಿನೇಷನ್ ಬಂದು ಅಲ್ಲಿ ನಾವು ಊಟ ಮಾಡ್ಕೊಂಡು ಇಶು ಇಲ್ಲಿ ನೋಡು ಹೋಗಿಲ್ಲ. ಇನ್ನು ನಾನೇ ಬಿದ್ದೋಗ್ತಾ ಇದ್ದೆ. 45ವರೆಗೂ ಅವನು ಫುಲ್ ಎನರ್ಜೆಟಿಕ್ ಆಗಿದ್ದ. ಅವನು ನೋಡಿದ್ರೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ. ಅವನು ನಮಗೂ ಇನ್ನಷ್ಟು ಖುಷಿಯಾಗಿ ಜೊತೆ ಇನ್ನು ಆಡಬೇಕು ಅಂತ ಅಂದ್ಬಿಟ್ಟು. ಸೊ ಅವರಪ್ಪ ಅಂತೂ ಅವ್ರನ್ನ ಆಟ ಆಡಿಸ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ನಾವು ಕ್ಯಾಪ್ ಹಾಕೊಳ್ಳೋ ಅಂತಂದರೆ ಚಳಿಯಲ್ಲಿ ಬಿಸಾಕ್ತಿದ್ದಾರೆ. ಒಂದು ಫ್ರೀಯಾಗಿ ಏನು ಇರಿಟೇಷನ್ ಆಗಿರುತ್ತೆ ಫ್ರೀಯಾಗಿ ಆಟ ಆಡಿಕೊಂಡು ಇನ್ನು ನಾನಂತೂ ಫುಲ್ಲು ಶಿವರ್ ಆಗ್ತಿದ್ದೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಇನ್ನು ನಾವು ಟೈಮ್ ನೋಡ್ಕೊಂಡು ಎಲ್ಲ ಒಂದು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಇನ್ನು ಟೈಮ್ ಆಯಿತು ಅಂತ ನಡೆಯುತ್ತೆ ಹೊರಡೋಣ ಅಂತ ಹೇಳಿದ್ವಿ. ಈಗ ಹಸ್ಬೆಂಡ್ ಬೇಡ ಅಂತಂದರು. ಟೈಮ್ 11:51. ಟೈಮ್ 12 o'clock ಆಗೋಕ್ಕಾಯ್ತಾ ಇಲ್ಲ. ಏನು ಮಗನ ನಿನಗೆ? ನಂಗೆ ಹ್ಯಾಪಿ ಬರ್ಡೇ. ಒಂದೊಂದು ನಿಮಿಷನೂ ನಾವು ಕೌಂಟ್ ಮಾಡ್ತಾಯಿದ್ವಿ. ಯಾವಾಗ 12 o'clock ಆಗುತ್ತೆ, ಯಾವಾಗ ಕೇಕ್ ಕಟ್ ಮಾಡಿಸೋಣ ಮಗನ ಕೈಯಲ್ಲಿ. ಬರ್ತ್ಡೇ ಅವಾಗ ಕೇಕ್ ಕಟ್ ಮಾಡಿದ್ದು. ಸೊ ಇದು ವಿಡಿಯೋ ಸೊ ನಾವಂತೂ ನನ್ನ ಮಗನ ತುಂಬಾ ಪ್ರೀತಿಸ್ತೀವಿ. ಯಾಕೆ ಅಂತಂದರೆ ಅವ್ನು ನಮ್ಮ ಕೈ ಸೇರಿರೋದು ನನ್ನ ಭಾರತ ಸೊ ನೆನೆಸ್ಕೊಂಡಿದ್ದೆ ಒಂದು ದೊಡ್ಡ ಇದು ನಮಗೆ. ಸೊ ಅದನ್ನು ಏನಾಯಿತು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್
ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಆ್ಯಂಡ್ ಫೈನಲಿ 12 ಆಯಿತು ಆ್ಯಂಡ್ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಕೂಡ. ಸೊ ಈ ವ್ಲಾಗ್ ಯಾರೆಲ್ಲ ನೋಡ್ತಿದ್ದೀರಾ, ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ವಿಶಸ್ನ ನನ್ನ ಮಗನ ಮೇಲೆ ಸದಾ ಇರಲಿ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ, ಪಾರ್ಟ್ 2 ಆಫ್ ಬರ್ಡೇ ಸೆಲೆಬ್ರೇಷನ್ ಬ್ಲಾಗಲ್ಲಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Happy birthday!